ನಮ್ಮೆಲ್ಲರ ಪೂಜ್ಯ ಗುರುಗಳ ಮೊದಲಿಗೆ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೂ ನಮಸ್ಕಾರಗಳನ್ನ ಅರ್ಪಿಸ್ತಾ, ಹಾಗೆ ಅವರ ಸಾರಥ್ಯದಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಸ್ ಮೈಸೂರು ಇವರ ಒಂದು ಇದರಲ್ಲಿ ನಡೀತಾ ಇರ್ತಕ್ಕಂತಹ ಈ ದಿನದ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಗೀತಾ ಬಸವರಾಜು ಅಂತ. ನಾನು ಆ ಧ್ಯಾನಕ್ಕೆ 2019ರಲ್ಲಿ ಬಂದೆ. ಇದಕ್ಕೂ ಮುಂಚೆ ಚಿಕ್ಕಂದಿನಿಂದಲೂ ನಂಗೆ ಈ ಧ್ಯಾನ ಪರಿಚಯ ಇತ್ತು. ಆದ್ರೆ ಅದನ್ನ ತುಂಬಾ ಅಳವಡಿಸ್ಕೊಂಡಿದ್ದು ಬಂದಿದ್ದು ಅಂತಂದ್ರೆ 2019ರಿಂದ. ಹೇಗ್ ಬಂದೆ ಅಂದ್ರೆ ಅದೆಲ್ಲ ಒಂಥರ ಅದ್ಭುತ ಮಿರಾಕಲ್ ಅಂತಾನೆ ಹೇಳ್ಬೋದು. ಆನಂತರ ಕೆಲವು ಮಾಸ್ಟರ್ಸ್ ಪರಿಚಯ ಆದ್ರು, ಸರ್ ಅನ್ಬೋದು, ಮೇಡಮ್ ಅವ್ರಾಗಿರ್ಬೋದು. ಇವರೆಲ್ಲರ ಪರಿಚಯದಿಂದ ಇನ್ನು ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹಾಗೆ ಲೈಟ್ ವರ್ಕರ್ಸ್ ಕನ್ನಡ ಟೀಮ್ಗೆ ಜಾಯಿನ್ ಆದೆ. ಅದ್ರಲ್ಲಿ ಆಡಿಯೋಸ್ ಮಾಡಲ್ಲ, ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ಆ ಪುಸ್ತಕದ ಆಡಿಯೋಸ್ ನ ಮಾಡ್ಕೊಟ್ಟೆ. ಕಂಪ್ಲೀಟ್ 120 ಆಡಿಯೋಸ್. ಹಾಗೆ ಅದ್ಭುತವಾದ ಅಸ್ತಿತ್ವ, ಅದರಿಂದಲೇ ನಿನ್ನ ಆಗಮನ, ಈ ಪುಸ್ತಕದ 81 ಆಡಿಯೋಗಳನ್ನ ಮಾಡ್ಕೊಟ್ಟೆ. ಅದಾದ ನಂತರ ಪತ್ರಿಜಿ ಸರ್ ಅವರ ಎಷ್ಟೋ ತೆಲುಗು ಮೆಸೇಜಸ್ ನ ಕನ್ನಡಕ್ಕೆ ಅನುವಾದ ಮಾಡ್ಕೊಟ್ಟೆ. ಹಾಗೆ ಪಿರಮಿಡ್ PCSB ಅಲ್ಲಿ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು, ಇದರಲ್ಲಿ ಆಂಕರಿಂಗ್ ನ ಮಾಡಿದೆ. ಹೀಗೆ ಹಲವಾರು ಚಾನೆಲ್ಗಳಲ್ಲಿ ಎಲ್ಲ ನನ್ನ ಧ್ಯಾನದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನ ಹಂಚ್ಕೊಳ್ತಾ ಧ್ಯಾನ ಪ್ರಚಾರವನ್ನ ಮಾಡ್ತಾ ಈಗ್ಲೂ ಅದನ್ನ ಮುಂದುವರಿಸ್ಕೊಳ್ತಾ ಬಂದಿದ್ದೀನಿ. ಇದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಹೇಳ್ಕೊಳಕ್ಕೆ ಒಂಥರ ಆನಂದ ಆಗತ್ತೆ. ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್ ಎಲ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಕಾಣ್ತೀವಿ ಅವ್ರ ಲೈಫ್ ಅಲ್ಲಿ. ನಾವೆಲ್ಲ ಅನ್ಕೊಂಡಿರ್ತೀವಿ ಧ್ಯಾನಕ್ಕೆ ಬರುವಂತದ್ದು ಒಂದ್ ಏಜ್ ಆದ್ಮೇಲೆ, ವಯಸ್ಸೆಲ್ಲ ಆಗಿ ಒಂದು ಸನ್ಯಾಸತ್ವವನ್ನ ಸ್ವೀಕರಿಸೋ ಸಮಯದಲ್ಲಿ ಅಂತ. ಖಂಡಿತವಾಗ್ಲೂ ಇದು ಶುದ್ಧವಾದ ತಪ್ಪು. ಯಾಕೆ ಅಂತಂದ್ರೆ ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ಏನ್ ಅರ್ಥಕೊಂಡಿರ್ತೀವಿ ಅಂದ್ರೆ 5 ವರ್ಷದಿಂದ ಹಿಡಿದು ನಮ್ಮ ಜೀವನದ ಅಂತ್ಯದವರೆಗೆ, ಅಂದ್ರೆ ಕೊನೆ ಕ್ಷಣದವರೆಗೂ ಸಹ ಧ್ಯಾನವನ್ನ ಮಾಡ್ಬೇಕು. ಯಾಕೆ ಧ್ಯಾನವನ್ನ ಮಾಡ್ಬೇಕು? ಹಾಗಾದ್ರೆ ಏನಕ್ಕೆ ಧ್ಯಾನ ಬೇಕು ನಮ್ಗೆ? ನಮ್ಮ ಜೀವನದಲ್ಲಿ ಧ್ಯಾನ ಯಾಕೆ ಬೇಕು? ಅದಕ್ಕೂ ಮುಂಚೆ ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೀವೆಲ್ರೂ ಮಾಡ್ತಿದ್ದೀರಾ, ನಾನು ಕೂಡ ಮಾಡ್ತಾ ಇದ್ದೀನಿ. ಧ್ಯಾನ ಅಂತಂದ್ರೆ ಅದನ್ನ ಬಿಡಿಸಿ ನೋಡೋದಾದ್ರೆ ದಿ ಪ್ಲಸ್ ಯಾನ ಅಂತ ಹೇಳ್ತೀವಿ. ಅಂದ್ರೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದ ಜೊತೆಯಲ್ಲಿ ಯಾನ ಅಂದ್ರೆ ಪ್ರಯಾಣ ಮಾಡ್ತಕ್ಕಂಥದ್ದು. ನಾವೇನಾಗಿದ್ದೀವಿ, ಹೊರಗಿನ ಪ್ರಪಂಚಕ್ಕೆ ಕನೆಕ್ಟ್ ಆಗಿದ್ದೀವಿ, ಹೊರಗಿನ ಪ್ರಪಂಚದ ಜೊತೆಯಲ್ಲಿ ಇದೀವಿ. ಹೆಚ್ಚು ಹೆಚ್ಚು ನಾವು ಸಮಯವನ್ನ ಕಳೀತಾ ಇರ್ತಕ್ಕಂಥದ್ದು ಹೊರಗಿನ ಪ್ರಪಂಚದಲ್ಲಿ. ಬಟ್ ನಮ್ಮ ಜೊತೆಗೆ ನಾವು ಪ್ರಯಾಣ ಮಾಡ್ಬೇಕು ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಅದಕ್ಕೋಸ್ಕರನೇ ಈ ಧ್ಯಾನ. ಸೂಕ್ಷ್ಮ ಶರೀರ ಎಲ್ಲೂ ಇಲ್ಲ, ನಮ್ಮಲ್ಲೇನೆ ಇದೆ. ನಮ್ಮಲ್ಲಿ ನಾವು ಶರೀರಗಳನ್ನ ತಿಳ್ಕೊಂಡಿದೀವಿ. 3 ರೀತಿಯ ಶರೀರಗಳಿದೆ, 7 ಚಕ್ರಗಳಿದಾವೆ, ಎಲ್ಲವನ್ನ ಅರ್ಥಕೊಂಡಿದೀವಿ. ಆದ್ರೆ ಅದು ಹೇಗಿದೆ, ಅದರಿಂದ ಏನ್ ಉಪಯೋಗ ಆಗತ್ತೆ, ನಾನು ಅದನ್ನ ಹೇಗ್ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಂತಾ ಇಲ್ಲ. ಸೊ ಇದಕ್ಕೋಸ್ಕರನೇ ಧ್ಯಾನ. ಯಾವಾಗ ನಾವು ನಮ್ಮ ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಇನ್ನರ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತೀವಿ, ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಮ್ಮ ಒಳಗೆ ನಾವು ಪ್ರವೇಶ ಮಾಡ್ತೀವಿ. ನಮ್ಮ ಒಳಗೆ ನಾವು ಪ್ರವೇಶ ಮಾಡಿದಾಗ ಏನಾಗುತ್ತೆ, ನನ್ನ ಬಗ್ಗೆ ನಾನ್ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಇಷ್ಟು ದಿನ, ಇಷ್ಟು ವರ್ಷ ಹೊರಗಿನ ಜಗತ್ತಿನ ಬಗ್ಗೆ ತಿಳ್ಕೊಂಡಿದೀವಿ. ಏನಿದೆ ಹೊರಗಿನ ಜಗತ್ತಲ್ಲಿ? ಮಾಯೆ ಅಟ್ರಾಕ್ಟ್ ಮಾಡ್ತಾ ಇದೆ ನಮ್ಗೆ. ನಮ್ಮ ಜೊತೆಗೆ ನಾವಿರೋದಕ್ಕೆ ಮಾಯೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತಂದ್ರೆ, ನಮ್ಮ ಪಂಚೇಂದ್ರಿಯಗಳು ಅಥವಾ ಇಂದ್ರಿಯಗಳು ಅಂತಾನೆ ಹೇಳ್ಬೋದು. ಬರೀ ಪಂಚೇಂದ್ರಿಯಗಳಲ್ಲ, ಇಂದ್ರಿಯಗಳು, ಕರ್ಮೇಂದ್ರಿಯಗಳಾಗಿರ್ಬೋದು, ಪಂಚೇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಎಲ್ಲವೂ ನಮ್ಮನ್ನ ಹೊರಗಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಇದನ್ನೇ ಮಾಯೆ ಅಂತ ಕರೀತೀವಿ. ಈ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಾವು ಜಯಿಸಿದ್ದೇ ಆದಲ್ಲಿ ಧ್ಯಾನ ಸಾಧನೆಯನ್ನ ಹೆಚ್ಚು ಹೆಚ್ಚು ಮಾಡಬಹುದು. ಹಾಗಾದ್ರೆ ಅದು ನಮ್ಮನ್ನ ಕುತ್ಕೊಳ್ಳೋಕ್ ಬಿಡೋದಿಲ್ಲ, ನಾವು ಕುತ್ಕೋಬೇಕು.
ಈ ರೀತಿ ಯಾವಾಗ ಸತತ ಪ್ರಯತ್ನ ಮಾಡ್ತಾ 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 ನಾವು ನಮ್ಮ ಒಳಗಡೆ ನಾವು ಮೇಡಮ್ ನಿಮ್ ಪ್ರವೇಶ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ಆಗ ಇನ್ನರ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೇಡಮ್ ನಿಮ್ ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಕೇಳಿಸ್ತಿಲ್ವಾ? ಇಲ್ಲ ಗೀತಾ ಮೇಡಮ್. ಹೌದಾ? ಕೇಳಿಸ್ತಾನೆ ಇಷ್ಟ ಮೇಡಮ್. ಬೇರೆಯವ್ರು ಯಾರಾದ್ರೂ ಮಾತಾಡಿ ಒಂದ್ಸಲ. ಬ್ರೇಕ್ ಆಗ್ತಾ ಇದೆ ಮೇಡಮ್ ವಾಯ್ಸ್. ನೆಟ್ವರ್ಕ್ ಇಶ್ಯೂ ಇದೆ. ಕೇಳಿಸ್ತಿದ್ಯಾ? ಬ್ರೇಕ್ ಅವ್ರ ಆಗ್ತಾ ವಿಡಿಯೋ ಮೇಡಮ್ ಅವ್ರ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಕೇಳತ್ತೇನಲ್ವಾ ಮೇಡಮ್? ಹಾ, ಅದೇ ಅವರು ನೆಟ್ವರ್ಕ್ ಇಶ್ಯೂ ಇದೆ ಅಲ್ಲಿ. ಹಾ ಹೌದು. ಕ್ಲಿಯರ್ ಆಗಿ ಕೇಳಿಸ್ತಿಲ್ವಾ? ಕ್ಲಿಯರ್ ಆಗಿಲ್ಲ ಮೇಡಮ್, ಬ್ರೇಕ್ ಆಗ್ತಾ ಇದೆ. ವಿಡಿಯೋ 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 ಆಫ್ ಮಾಡ್ಕೊಂಡ್ರೆ ಕೇಳಿಸುತ್ತಾ? ಹಾ, ಕೇಳಿಸುತ್ತೆ. ಈಗ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ. ಓಕೆನಾ ಮೇಡಮ್? ಓಕೆ ಓಕೆ ಮೇಡಮ್. ಹಾಗಾದ್ರೆ ಇಷ್ಟೊತ್ತು ಇಲ್ಲ, ಹೇಳಿದ್ದೆಲ್ಲ ಕೇಳಿಸ್ತಾ? ಕೇಳಿಸ್ತಿತ್ತು, ಬ್ರೇಕ್ ಆಗ್ತಿತ್ತು ಅಷ್ಟೇ. ಓಕೆ ಓಕೆ, ಕಂಟಿನ್ಯೂ ಮಾಡ್ಬೋದಲ್ವಾ ಮಾಡಿ ಅಲ್ಲಿಂದಾನೆ? ಮಾಡಿ ಮಾಡಿ ಮಾಡಿ. ಅಂದ್ರೆ ಇನ್ನರ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಯಾವಾಗ್ಲೂ ಇನ್ನರ್ ಜರ್ನಿ ಅಂತಂದ್ರೆ ನಮ್ಮ ಒಳಗೆ ನಾವು ಪ್ರವೇಶ ಮಾಡ್ಬೇಕು. ಅದನ್ನೇ ಧ್ಯಾನ ಅಂತ ಕರಿತೀವಿ. ಯಾವಾಗ ನಾವು ಕಣ್ಣುಗಳನ್ನ ಮುಚ್ಕೊಂಡು ಕೈಗಳನ್ನ ಲಾಕ್ ಮಾಡ್ಕೊಂಡು ಒಂದ್ ಕಡೆ ಕೂತ್ಕೋತೀವಿ, ಆವಾಗ ನಮ್ಗೆ ಯೂನಿವರ್ಸ್ ಇಂದ ಈ ಕಾಸ್ಮಿಕ್ ಎನರ್ಜಿ ಅನ್ನೋದು ಸಿಗ್ತಾ ಹೋಗುತ್ತೆ. ನಮ್ಮೆಲ್ರಿಗೂ ತಿಳಿದಿದೆ, ಯೂನಿವರ್ಸ್ ಅಲ್ಲಿ ವಿಶ್ವಮಯ ಪ್ರಾಣ ಶಕ್ತಿ ಅಂತ ಅಧಿಕವಾಗಿರುತ್ತೆ. ಆ ವಿಶ್ವಮಯ ಪ್ರಾಣಶಕ್ತಿ ಏನಾಗಿರುತ್ತೆ, ಯಥೇಚ್ಛವಾಗಿ ಇದ್ರೂ ಕೂಡ ನಾವ್ ಅದನ್ನ ರಿಸೀವ್ ಮಾಡ್ಕೋತಾ ಇಲ್ಲ. ಯಾಕೆ ರಿಸೀವ್ ಆಗ್ತಾ ಇಲ್ಲ? ನಾನು ಈಗಾಗ್ಲೇ ಹೇಳ್ದಾಗೆ ಹೊರಗಿನ ಮಾಯೆಗೆ ಒಳಗಾಗಿದ್ದೀವಿ. ಯಾವಾಗ ನಾವ್ ಈ ತರ ನೇರವಾಗಿ ಕುತ್ಕೋತೀವಿ, ಆಗ ನಮ್ಮ ನೆತ್ತಿಯ ಮಧ್ಯದಲ್ಲಿ ಇರ್ತಕ್ಕಂಥ ಬ್ರಹ್ಮರಂಧ್ರ ಅನ್ನೋದು ತೆರ್ಕೊಂಡು ನಮ್ಮ ಶರೀರದ ಒಳಗಡೆಗೆ ಆ ಕಾಸ್ಮಿಕ್ ಎನರ್ಜಿ ಪ್ರವೇಶ ಮಾಡುತ್ತೆ. ಈ ರೀತಿ ಪ್ರವೇಶ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ 2,72,000 ನಾಡಿ ಮಂಡಲಗಳೇನಾಗ್ತವೆ, ಆಕ್ಟಿವೇಟ್ ಆಗ್ತವೆ. ಈ ತರ ಆಕ್ಟಿವೇಟ್ ಆದಾಗ ನಮ್ಗೆ ಎಷ್ಟೋ ಗತ ಜನ್ಮಗಳ ಕರ್ಮಗಳು ನಮ್ ಬಾಡಿಯಲ್ಲಿ ಎಷ್ಟೋ ಬ್ಲಾಕೇಜಸ್ ಇರುತ್ತೆ. ಅದಕ್ಕೆ ನಮ್ಗೆ ಆ ಪೇನ್ ಬರ್ತಾ ಇರುತ್ತೆ, ಈ ತರ ಪೇನು, ಮೊಣಕಾಲು ನೋವು, ಬೆನ್ನು ನೋವು, ಇದೆಲ್ಲ ಕಾಡ್ತಿರುತ್ತೆ ಸಮಸ್ಯೆಗಳು. ಯಾವಾಗ ಧ್ಯಾನಕ್ಕೆ ಕೂತ್ಕೋತೀವಿ ನೋಡಿ, ಇದೆಲ್ಲ ಆಟೋಮೆಟಿಕಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವೇನು ಮಾಡಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವಾನ್ ಶ್ರೀಕೃಷ್ಣರು, ಧ್ಯಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನದಿಂದ ನಮ್ಮ ಕರ್ಮಗಳೆಲ್ಲ ತನ್ನಷ್ಟಕ್ಕೆ ತಾನೇ ಸುಡ್ತಾ ಹೋಗುತ್ತೆ. ಹೇಗೆ ಸುಡುತ್ತೆ ಅಂದ್ರೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಬೇಡದೇ ಇರೋ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಇದು ಧ್ಯಾನವನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಯಾಕೆ ಮಾಡ್ಬೇಕು? ಯಾಕೆ ಅಂತಂದ್ರೆ, ಈಗ ನನ್ನ ಶರೀರಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಶರೀರವನ್ನ ಸದೃಢವಾಗಿ ಇಡಿಸ್ಕೊಳ್ಳೋದಕ್ಕೋಸ್ಕರ ಯೋಗಾಭ್ಯಾಸ ಮಾಡ್ತೀವಿ. ಮೈಂಡ್ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಸತ್ಸಂಗಗಳನ್ನ ಕೇಳಿಸ್ಕೊತೀವಿ. ಅದೇ ನಮ್ಮ ಆತ್ಮ ಪರಿಶುದ್ಧವಾಗಿರ್ಬೇಕು, ಆತ್ಮ ಚೆನ್ನಾಗಿರ್ಬೇಕು ಅಂತಂದಾಗ, ನನ್ನ ಆತ್ಮದ ನಿಜವಾದ ಲಕ್ಷ್ಯ ಏನು, ಯಾಕೆ ಈ ಭೂಮಿಗೆ ಬಂದಿದೀವಿ ಅಂತ ತಿಳ್ಕೋಬೇಕಂತಂದ್ರೆ ಧ್ಯಾನ ಖಂಡಿತವಾಗ್ಲೂ ಬೇಕೇ ಬೇಕು. ಯಾರು ಧ್ಯಾನವನ್ನ ಮಾಡ್ತಾರೆ ಅವರ ಆತ್ಮ ಉನ್ನತಿ ಆಗುತ್ತೆ. ಅಂದ್ರೆ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ಉದ್ಧರೇನ್ ಆತ್ಮ ಆತ್ಮಾನ. ನಿನ್ನ ಆತ್ಮವನ್ನ ನೀನೇ ಉದ್ಧಾರ ಮಾಡ್ಕೋಬೇಕು, ಬೇರೆ ಯಾರು ಬಂದು ನಿನ್ನನ್ನ ಉದ್ಧಾರ ಮಾಡೋದಿಲ್ಲ. ಸೊ ನಾವೆಲ್ಲ ಇಂಥ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಬಂದಿದೀವಿ ಅಂತಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯದ ಕರ್ಮ ಫಲಗಳು. ಯಾರಿಗೂ ಧ್ಯಾನ ಮಾರ್ಗ ಬೇಗ ಸಿಗೋದಿಲ್ಲ. ನಮ್ಗೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಬೇಗ ಧ್ಯಾನ ಮಾರ್ಗ ಸಿಕ್ಕಿದೆ ಅಂತಂದ್ರೆ ನಾವು ಇಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನ ಮಾಡಿ ಈ ಜನ್ಮದಲ್ಲಿ ಬೇಗ ಇದನ್ನ ಪಡ್ಕೊಂಡಿದೀವಿ. ನಮ್ಮ ಆತ್ಮ ಯಾಕೆ ಇದನ್ನ ತಗೊಂಡಿದೀವಿ, ಏನ್ ನಮ್ಮ ಅಂತಿಮ ಲಕ್ಷ್ಯ ಅನ್ನೋದ್ ಗೊತ್ತಾಗ್ಬೇಕಂದ್ರೆ ಧ್ಯಾನ ಬೇಕೇ ಬೇಕು. ಇಷ್ಟೆಲ್ಲ ಆದ್ರೂನು ನಮ್ಮ ಪತ್ರಿಜಿ ಸರ್ ಅವ್ರು ಹೇಳ್ತಾರೆ, ಯಾವಾಗ್ಲೂ ಸಜ್ಜನ ಸಾಂಗತ್ಯ ಮಾಡ್ಬೇಕು, ಒಳ್ಳೆಯ ಪುಸ್ತಕಗಳನ್ನ ಓದ್ಬೇಕು, ಧ್ಯಾನ ಮಾಡ್ಬೇಕು. ಯಾಕೆ ಸಜ್ಜನ ಸಾಂಗತ್ಯ, ಯಾಕೆ ಉತ್ತಮ ಪುಸ್ತಕಗಳು? ಸಜ್ಜನ ಸಾಂಗತ್ಯವನ್ನ ಮಾಡಿದಾಗ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಾಗತ್ತೆ.
ಒಳ್ಳೆಯ ವಿಷಯಗಳು ಗೊತ್ತಾದಾಗ ಏನಾಗುತ್ತೆ, ನಾವು ಕೂಡ ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಹೆಚ್ಚಾಗ್ತಾ ಇರುತ್ತೆ. ಅದೇ ತರ ಒಳ್ಳೆಯ ಪುಸ್ತಕಗಳು ಅಂದ ತಕ್ಷಣ ನಾನು ಒಂದೆರಡು ಪುಸ್ತಕಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವನದಲ್ಲಿ ಒಂದಷ್ಟು ಪುಸ್ತಕಗಳು ತಾನಾಗೆ ನನಗ್ ಸಿಕ್ಕಿದೆ. ಹೇಗೆ ಅಂತಂದ್ರೆ ಎಲ್ಲವೂ ಅದ್ಭುತ ಅಂತಾನೆ ಹೇಳ್ಬೋದು. ನಾನು ಯಾವ್ದೇ ಪುಸ್ತಕಗಳನ್ನ ಹಿಡ್ಕೊಂಡು ಹೋಗಿರೋದಾಗಿರ್ಬೋದು, ಆತರ ಹೋಗಿಲ್ಲ. ಅದು ನನ್ನ ಆತ್ಮೀಯರೊಬ್ರು ಈ ಪುಸ್ತಕವನ್ನ ಓದ್ಬೇಕು ಅಂತಂದ್ರು. ಓಕೆ, ಓದ್ತೀನಿ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ. ಆದ್ರೆ ಬಿಡ್ಲಿಲ್ಲ ಅವರು. ತರ್ಸಿ ಕೊಡೋವರ್ಗು ನಾನೇ ತರ್ಸ್ಕೊಟ್ಬಿಡ್ತೀನಿ ನೀವ್ ತರ್ಸ್ಕೊಂಡ್ಲಿಲ್ಲ ಅಂತಂದ್ರೆ. ಬೇಡ ಬೇಡ ನಾನ್ ಖಂಡಿತ ಓದ್ತೀನಿ ಅಂತಂದಾಗ ಪುಸ್ತಕ ಸಿಕ್ತು. ಅದೇ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ನಾವೆಲ್ಲರೂ ಕೇಳಿದೀವಿ, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ, ಆ ಶಕ್ತಿಯನ್ನ ನಾವ್ ಹೇಗೆ ಜಾಗೃತ ಮಾಡ್ಕೋಬೇಕು, ಅದನ್ನ ಜಾಗೃತ ಮಾಡ್ಕೊಂಡಾಗ ನಮ್ಗೆ ಏನೆಲ್ಲ ಅನುಕೂಲಗಳಾಗತ್ತೆ ನೋಡಿ. ಬೇಕಾದ್ರೆ ಯಾವಾಗ ನಾವು ಧ್ಯಾನ ಮಾಡ್ತೀವಿ, ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋತೀವಿ, ಹತೋಟಿಯಲ್ಲಿ ಇಟ್ಕೋತೀವಿ. ಯಾವಾಗ್ಲೂ ಪತ್ರಿ ಸರ್ ಹೇಳ್ತಿರ್ತಾರೆ, ಯಾರೂ ಸಹ ಮನಸ್ಸಿನ ಹಿಂದೆ ಹೋಗ್ಬಾರ್ದು. ಎಷ್ಟೋ ಜನಕ್ಕೆ ಧ್ಯಾನ ಸಾಧನೆ ಮಾಡುವಾಗ ಆಲೋಚನೆಗಳು ಬರುತ್ತೆ, ಬಿಟ್ಬಿಡ್ತಾರೆ. ನನ್ಗೆ ಆಲೋಚನೆ ಬರ್ತಾ ಇರುತ್ತೆ, ನಾನ್ ಧ್ಯಾನ ಮಾಡಲ್ಲ ಅಂತ. ಬರ್ಲಿ, ಆಲೋಚನೆಗಳು ಎಷ್ಟು ಬಂದ್ರು ಸ್ವೀಕರಿಸೋಣ ಸರ್ವ ಸ್ವೀಕೃತ ಮನೋಭಾವದಿಂದ. ಆದ್ರೆ ಅದನ್ನ ಹಿಂಬಾಲಿಸಬಾರ್ದು. ಈ ಹಿಂಬಾಲಿಸದೇ ಇರೋದು, ಈ ಮನಸ್ಸನ್ನ ನಮ್ ಕೈಯಲ್ಲಿ ಇಟ್ಕೊಳ್ಳೋದು ಎಲ್ಲ ಯಾವಾಗ ಆಗುತ್ತೆ? ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋದಾಗ ನಾವು ನಮ್ಮ ಮನಸ್ಸನ್ನ ಜಯಿಸ್ತೀವಿ. ಯಾರು ಮನಸ್ಸನ್ನ ಜಯಿಸ್ತಾರೆ, ಅವರು ಜೀವನದಲ್ಲಿ ಏನಕ್ಕೋಸ್ಕರ ಬಂದಿದ್ದಾರೆ ಆ ಲಕ್ಷ್ಯವನ್ನ ತಲುಪ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಎಲ್ಲ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಮನಸ್ಸಿನ ಕೆಲಸ ಏನು ಅಂತ ಹೇಳ್ತೀನಿ. ನಾವೆಲ್ಲ ಕೇಳಿದೀವಿ, ಯೋಗ ಚಿತ್ತವೃತ್ತಿ ನಿರೋಧ. ನಮ್ಮ ಮನಸ್ಸು ಯಾವಾಗ್ಲೂ ಏನ್ ಮಾಡುತ್ತೆ, ಆಟ ಆಡಿಸ್ತಾ ಇರುತ್ತೆ ನಮ್ಗೆ. ನಾನು ಇವಾಗ ಯಾವ್ದೋ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೆ ಕೆಲ್ಸ ಅಂತ ಅಂದಾಗ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಅಡ್ಡಿಪಡಿಸುತ್ತೆ. ಅದಕ್ ಮಾಡೋದಕ್ ಬಿಡೋದಿಲ್ಲ. ಫಸ್ಟ್ ಬರ್ತಕ್ಕಂಥದ್ದು ಒಂಥರ ಥಾಟ್ಸ್ ಬರುತ್ತೆ. ಮನಸ್ಸು 4 ರೀತಿ ಆಲೋಚನೆ ಮಾಡುತ್ತೆ ಮೇನ್ ಆಗಿ. ಒಂದು, ಮೊದಲನೇ ಆಲೋಚನೆ ಬಂದು ಅಪಾಯಕಾರಿ ಆಲೋಚನೆ. ಹಾಗೆ ಎರಡನೇದು ಬಂದು ನಕಾರಾತ್ಮಕ, ಮತ್ತೆ ಮೂರನೇದು ಸಕಾರಾತ್ಮಕ, ಇನ್ನು 4ನೇದು ಅದ್ಭುತವಾಗಿ. ಈ 4 ರೀತಿಯಲ್ಲಿ ನಮ್ಮ ಮನಸ್ಸು ಆಲೋಚನೆಯನ್ನ ಮಾಡ್ತಾ ಇರುತ್ತೆ. ಇದರಲ್ಲಿ ಯಾವುದು ಉತ್ತಮ ನೋಡಿ? ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವ್ ಎಷ್ಟನ್ನ ಜಯಿಸ್ಬೋದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹೇಗೆ ಅಂತಂದ್ರೆ, ಯಾರೆಲ್ಲ ಧ್ಯಾನ ಸಾಧನೆ ಮಾಡ್ತಾರೆ ಅವ್ರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಮನಸ್ಸಿನ ಕೆಲಸ ಯಾವಾಗ್ಲೂ ಮಾಯೆ ಮಾಡುವಂಥದ್ದು. ನಮ್ಮ ಇಂದ್ರಿಯಗಳ ಕೆಲ್ಸನೂ ಅಷ್ಟೇ, ಮನಸ್ಸಿನ ಕೆಲ್ಸನೂ ಅಷ್ಟೇ. ಸೊ ಅವೆರಡನ್ನ ನಾವು ಜಯಿಸ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಈಗ ನಾನು ಹೇಳ್ತೀನಿ, ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು, ಆ ಆಲೋಚನೆಗಳಲ್ಲಿ ಯಾವುದನ್ನ ನಾವು ಸ್ವೀಕರಿಸ್ಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಏನಾದ್ರೂ ಒಂದ್ ಕೆಲಸ ಮಾಡೋದಕ್ಕೆ ಹೋದಾಗ ಬರ್ತಕ್ಕಂತ ಆಲೋಚನೆ ಅಪಾಯಕಾರಿಯಾಗಿರುತ್ತೆ. ನೀವು ಚೆಕ್ ಮಾಡ್ಕೋಬಹುದು, ಬೇಕಿದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಇದನ್ನ. ಯಾವುದೇ ವ್ಯಕ್ತಿಗೆ ಆಗ್ಲಿ ಫಸ್ಟ್ ಮೊದ್ಲಿಗೆ ಬರ್ತಕ್ಕಂಥದ್ದು ಅಪಾಯಕಾರಿ ಆಲೋಚನೆಗಳು, ಅಂದ್ರೆ ಡಿಸಾಸ್ಟ್ರಸ್ ಥಿಂಕಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಯಾಕೆ ಬರುತ್ತೆ ಇದು? ನಾವು ಚಿಕ್ಕಂದಿನಿಂದಲೂ ನಮ್ಮ ಕುಟುಂಬದವರಿಂದ ಆಗಿರ್ಬೋದು, ತಂದೆ ತಾಯಿಗಳು, ನೆರೆಹೊರೆಯವರು, ಶಿಕ್ಷಕರು ಏನ್ ಮಾಡಿರ್ತಾರೆ, ಈ ಬೀಜವನ್ನ ಬಿತ್ತಿರ್ತಾರೆ ನಮ್ಮಲ್ಲಿ. ನೀನೇನಾದ್ರೂ ಸೈಕಲ್ ತುಳಿಯಕ್ ಹೋಗ್ತೀಯಾ ಅಂತಂದ್ರೆ ಹುಷಾರು, ಬಿದ್ದೋಗ್ತೀಯಾ ಅಂತಾನೆ ನಾವು ಫಸ್ಟ್ ಹೇಳೋದು ಅಲ್ವಾ? ಖಂಡಿತ ಈ ಮಾತನ್ನ ಬಳಸ್ತೀವಿ. ಆಮೇಲೆ ಇಲ್ಲ, ಏನೋ ಒಂದ್ ಹೊಸ ಗಾಡಿ ತಗೊಂಡ್ರು ಅಥವಾ ಹೊಸದ್ ಏನೋ ಒಂದ್ ಕೆಲ್ಸ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಬರ್ತಕ್ಕಂಥದ್ದು ಹುಷಾರು. ಯಾಕೆ? ಅದನ್ನ ನಾವು ರೂಢಿಸ್ಕೊಂಡ್ಬಿಟ್ಟಿದೀವಿ, ನಮ್ಮ ಕರಗತ ಮಾಡ್ಕೊಂಡ್ಬಿಟ್ಟಿದೀವಿ. ನಾವ್ ಹಿಂಗೆ ಇಷ್ಟೇ ಅಂತ ನಮ್ಮ ಮನ್ಸನ್ನ ಫಿಕ್ಸ್ ಮಾಡಿದೀವಿ. ಸೊ ಇದನ್ನ ಕಿತ್ತಾಕ್ಬೇಕು.
ಫಸ್ಟ್ ಆಲೋಚನೆ ಯಾವುದೇ ಕಾರಣಕ್ಕೂ ಬರಬಾರದು. ಆದರೆ 90% ಜನಕ್ಕೆ ಬರ್ತಕ್ಕಂಥದ್ದು ಈ ಅಪಾಯಕಾರಿ ಆಲೋಚನೆನೆ. ಅದನ್ನ ಬಿಟ್ಟಾಗ ಒಂದ್ ಸ್ವಲ್ಪ ಜಯಿಸಿದ್ವಿ ನಾವು ಅಂತ ಅರ್ಥ. ಇನ್ನ ಎರಡನೇದಕ್ಕೆ ಹೋಗೋಣ. ಎರಡನೇದೇನಪ್ಪಾ ಅಂತಂದ್ರೆ ನಕಾರಾತ್ಮಕ ಆಲೋಚನೆ. ಅಪಾಯಕಾರಿ ಆಲೋಚನೆಗಿನ್ನ ಒಂದು 10% ಕಡಿಮೆ ಇದು ಅಂತ ಹೇಳ್ಬೋದು. ಒಳ್ಳೇದು, ಓಕೆ. ಹೇಗೆ? ಈಗ ಏನೋ ಒಂದು ಕೆಲಸ ಮಾಡಕ್ ಹೋಗ್ತೀವಿ, ಬರೇ ನೆಗೆಟಿವ್ ಥಿಂಕ್. ಕೆಲವ್ರು ಇರ್ತಾರೆ, ಇದಾಗಲ್ಲ ನನ್ನ ಕೈಯಲ್ಲಿ, ಇದ್ ನಾನ್ ಮಾಡಲ್ಲ, ನನ್ ಫೇಲ್ ಆಗೋಗ್ತೀನೇನೋ ಎಕ್ಸಾಮ್ ಅಲ್ಲಿ, ನಾನ್ ಮರ್ತೋಗ್ಬಿಡ್ತೀನಿ. ನಾನು ಯಾವಾಗ್ಲೂ ಬೆಸ್ಟ್ ಎಕ್ಸಾಂಪಲ್ ಕೊಡೋದು ಎಕ್ಸಾಮ್ದೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ಅವರ ಥಿಂಕಿಂಗ್ ವೇ ಯಾವಾಗ ಚೇಂಜ್ ಆಗುತ್ತೆ ಆವಾಗ ಅವ್ರು ಏನ್ ಬೇಕಾದ್ರೂ ಅಚೀವ್ ಮಾಡ್ಕೋಬಹುದು ಲೈಫಲ್ಲಿ. ಈ ಎಕ್ಸಾಮ್ ಬರೆಯೋದಕ್ಕೆ ಎಷ್ಟೋ ಮಕ್ಕಳು ಹೋಗ್ತಾರೆ, ತುಂಬಾ ಬ್ರಿಲಿಯಂಟ್ಸ್ ಇರ್ತಾರೆ. ಆದ್ರೆ ಅವ್ರ ಮೈಂಡಲ್ಲಿ ಏನ್ ಕೂರಿಸ್ಕೊಂಡಿರ್ತಾರೆ ಥಾಟ್ ಅಂದ್ರೆ ಆಲೋಚನೆ, ನಾನು ಚೆನ್ನಾಗಿ ಓದಿದೀನಿ ಆದ್ರೆ ನನ್ನ ಎಕ್ಸಾಮ್ ಆಲ್ಗೋದಾಗ ಎಲ್ಲವನ್ನ ಮರ್ತೋಗ್ತೀನಿ, ಹೊರಗಡೆ ಬಂದ ತಕ್ಷಣ ಎಲ್ಲ ನೆನಪು ಬರುತ್ತೆ. ನೋಡಿ, ಇದು ನಕಾರಾತ್ಮಕ ಆಲೋಚನೆಗೆ ಒಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಈ ಸಬ್ ಕಾನ್ಶಿಯಸ್ ಮೈಂಡ್ ಕೆಲ್ಸ ಹೆಂಗ್ ಗೊತ್ತಾ? ನಾನು ಯಾವ್ದನ್ನ ನಂಬ್ತಾ ಹೋಗ್ತೀನಿ ಅದನ್ನ ನಂಬ್ತಾ ಹೋಗುತ್ತೆ. ಅದು ಸುಳ್ಳಾನ ಆಗಿರ್ಬೋದು, ನಿಜಾನ ಆಗಿರ್ಬೋದು. ಸೊ ನಮ್ಮ ಮನಸ್ಸಿನ ಎರಡನೇ ಆಲೋಚನೆ ನಕಾರಾತ್ಮಕ ಆಲೋಚನೆ. ಇದು ಕೂಡ ಇರಬಾರ್ದು ಯಾವುದೇ ವ್ಯಕ್ತಿಗೆ. ಅಲ್ಲೂ ಕೂಡ ಅವನು ಹೇಳುತ್ತಾನೆ. ಇನ್ನ ಮೂರನೇ ಆಲೋಚನೆ ಬಂದು ಸಕಾರಾತ್ಮಕ ಆಲೋಚನೆ. ಸಕಾರಾತ್ಮಕ ಆಲೋಚನೆ ಅಂತಂದಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದು. ಇದು ಯಾರಿಗಿರುತ್ತೆ ಅಂದ್ರೆ ಯಾರೆಲ್ಲ ಈ ಸತ್ಸಂಗಗಳಾಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕತೆ, ಭಕ್ತಿ, ಜ್ಞಾನ ಈ ತರದ ಬಗ್ಗೆ ಯಾರೆಲ್ಲ ಇರ್ತಾರೆ ಅಂತಹ ಮನೆಗಳಲ್ಲಿ ಈ ತರ ಆಲೋಚನೆಗಳು ಸ್ವಲ್ಪ ಇರುತ್ತೆ. ಅಂದ್ರೆ ಪಾಸಿಟಿವ್ ಆಗಿ ಏನೇ ಕೊಟ್ರು ಓಕೆ, ನಾನು ಇದನ್ನ ಮಾಡಬಲ್ಲೆ, ಚೆನ್ನಾಗಿ ಮಾಡ್ತೀನಿ, ಈ ತರ ಇರ್ತಾರೆ. ಇದು ಗುಡ್. ಮೂರನೇ ಆಲೋಚನೆ ಉತ್ತಮವಾಗಿರುತ್ತೆ. ಇನ್ನ ನಾಲ್ಕನೇ ಆಲೋಚನೆ ಹೇಳದ್ನಲ್ವಾ, ಅದ್ಭುತವಾದ ಆಲೋಚನೆ ಅಂದ್ರೆ ಮಿರಾಕ್ಯುಲಸ್ ಥಿಂಕಿಂಗ್. ಯಾರು ಮಾಡ್ತಾರೆ ಮಿರಾಕಲ್ ಆಗಿ ಥಿಂಕ್ ಮಾಡೋದು? ಯಾರು? ನಮ್ಮಂತ ಧ್ಯಾನಿಗಳು ಮಾತ್ರ ಮಿರಾಕಲ್ ಆಗಿ ಥಿಂಕ್ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ತಿಳಿದಿದೆ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ನಾವು ನಮ್ಮ ಮನಸ್ಸನ್ನ ಜಯಿಸಿದ್ರೆ ಏನನ್ ಬೇಕಾದ್ರೂ ಜಯಿಸ್ಬೋದು, ಏನನ್ ಬೇಕಾದ್ರೂ ಸಾಧಿಸ್ಬೋದು. ಸೊ ನಾವು ಹೆಂಗ್ ಥಿಂಕ್ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಕೊಟ್ರು ನಾನು ಇದನ್ನ 100% ಸೂಪರ್ ಆಗಿ ವಿಭಿನ್ನವಾಗಿ ಮಾಡ್ತೀನಿ ಅನ್ನೋ ಒಂದು ಥಾಟ್ ಇರುತ್ತಲ್ವಾ, ಇದನ್ನ ಮಾಡೇ ಮಾಡ್ತೀನಿ, ನನ್ನ ಗೋಲನ್ನ ರೀಚ್ ಆಗೇ ಆಗ್ತೀನಿ ಅನ್ನೋದಿರುತ್ತಲ್ವಾ, ಇವೆಲ್ಲವೂ ಸಹ ಅದ್ಭುತವಾದ ಆಲೋಚನೆಗಳ ಅಡಿಯಲ್ಲಿ ಬರುತ್ತೆ. ಹಾಗಾದ್ರೆ ನಾವು ಈ ಎಲ್ಲಾ ಆಲೋಚನೆಗಳನ್ನ ಯಾಕೆ ಮಾಡ್ಬೇಕು? ಹಾಗಾದ್ರೆ ನಮ್ ಲೈಫ್ ನಡೀತಾ ಇರೋದೇ ಆಲೋಚನೆಗಳ ಮೇಲೆ? ಖಂಡಿತವಾಗ್ಲೂ ನಮ್ಮ ಜೀವನ ನಡೀತಾ ಇರೋದು ನಮ್ಮ ಆಲೋಚನೆಗಳಿಂದ. ಅದಕ್ಕೆ ಹೇಳ್ತಾರೆ ಯದ್ಭಾವಂ ತದ್ಭವತಿ. ನಿನ್ನ ಭಾವನೆಗಳು, ಭಾವನೆ ಅಂದ್ರೆ ಆಲೋಚನೆ, ನಿನ್ನ ಭಾವನೆಗಳು ಹೇಗಿರುತ್ತೆ ಜೀವನದಲ್ಲಿ, ನಿನ್ನ ಭವ ಅಂದ್ರೆ ಭವಿಷ್ಯ ಅಥವಾ ಫ್ಯೂಚರ್ ಅನ್ಕೋಬಹುದು, ಮುಂದೆ ಬರ್ತಕ್ಕಂಥದ್ದು, ಅದು ಆ ರೀತಿ ಸಾಗ್ತಾ ಹೋಗುತ್ತೆ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತೀವಲ್ವಾ, ನಿನ್ನ ಜೀವನದ ನಿಜವಾದ ಸೃಷ್ಟಿಕರ್ತ ನೀನೆ. ಹೇಗೆ? ನೀನ್ ಮಾಡ್ತಕ್ಕಂಥ ಆಲೋಚನೆ ಮೇಲೆ. ಹಾಗಾದ್ರೆ ಹೇಗಾಗತ್ತೆ ಇದನ್ನ ಅಂತ ಇವಾಗ ತಿಳ್ಕೊಳ್ಳೋಣ. ಮನಸ್ಸು 4 ರೀತಿಯ ಆಲೋಚನೆ ಮಾಡುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ಮನಸ್ಸು ಅಂದ ತಕ್ಷಣ ನಮಗ್ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಒಂದೇ, ಥರ್ಡ್ ಬಾಡಿಯಲ್ಲಿ ಇರುತ್ತೆ, ಸೂಕ್ಷ್ಮ ಶರೀರದಲ್ಲಿ, ನಮ್ಮ ಕಣ್ಣಿಗೆ ಕಾಣಲ್ಲ, ಮನಸ್ಸು ಅಲ್ಲಿ ಅಡಕ ಆಗಿರುತ್ತೆ ಅಂತ ಗೊತ್ತಿದೆ. ಆದ್ರೆ ನಮ್ಮ ಒಳಗಡೆ ಇನ್ನ ಒಂದು ಮನಸ್ಸಿದೆ, ಇದು ಗೊತ್ತಿದ್ಯಾ ನಮ್ಗೆ? ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ನಾವು ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಅಷ್ಟೇ ಗೊತ್ತಾಗಿರುತ್ತೆ. ಸೊ ಅದನ್ನ ಹೆಂಗ್ ಬಳಸ್ಕೋಬೇಕು, ಯಾವಾಗ ಆಕ್ಟಿವೇಟ್ ಮಾಡ್ಕೋಬೇಕು? ನೋಡಿ, ನಮ್ಮೆಲ್ರಿಗೂ ತಿಳಿದಂಗೆ ಹೊರ ಮನಸ್ಸು ಗೊತ್ತಿದೆ, ಒಳ ಮನಸ್ಸು ಅನ್ನೋದು ಒಂದಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಯಾವಾಗ ಆ ಒಳ ಮನಸ್ಸನ್ನ ನಾವು ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೋತೀವಿ,
ಆವಾಗ ಅದ್ಭುತವಾಗಿರ್ತೀವಿ ಜೀವನದಲ್ಲಿ. ಒಂದೇ ಮನೆಯಲ್ಲಿ ಇಬ್ರು ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ತುಂಬಾ ಉತ್ತಮವಾಗಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಅಷ್ಟರಲ್ಲೇ ಇರ್ತಾನೆ. ಬಿಕಾಸ್ ಅವರ ಆಲೋಚನಾ ರೀತಿ. ಈಗ ಇದನ್ನ ಹೇಗೆ ಅಂತ ನೋಡೋಣ. ನಾನು ಹೇಳ್ದೆ ಒಳ ಮತ್ತೆ ಹೊರ. ಇದಕ್ಕೆ ಪ್ರಜ್ಞಾ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಅಂತ ಹೇಳ್ತೀವಿ. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ನೀವು ಕೇಳಿರ್ತೀರ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಒಂದು ಮನಸ್ಸನ್ನ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ. ಈ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಹೇಗ್ ಮಾಡುತ್ತೆ ಅಂತಂದ್ರೆ ಬಹಳ ಬಹಳ ಆಕ್ಟಿವ್ ಆಗಿರುತ್ತೆ ಅದು. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದೆಲ್ಲ ಕಾನ್ಶಿಯಸ್ ಮೈಂಡ್ ಅಂದ್ರೆ ಹೊರ ಮನಸ್ಸಿನಿಂದ, ಪ್ರಜ್ಞಾ ಮನಸ್ಸಿನಿಂದ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಒಳಗಡೆ ಒಂದು ಮನಸ್ಸಿದೆ, ಅದು ಸಬ್ ಕಾನ್ಶಿಯಸ್ ಅಂದ್ರೆ ಸುಪ್ತ ಪ್ರಜ್ಞಾ ಮನಸ್ಸು ಅಥವಾ ಒಳ ಮನಸ್ಸು. ನಾವು 1-2-3 ಹೆಸರುಗಳಿಂದ ಕರಿಬಹುದು ಅದನ್ನು. ಈಗ ನಾನು ಯಾವ್ದಾದ್ರೂ ಒಂದು ವಿಷಯವನ್ನ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ನನಗೆ ಗೊತ್ತಿತ್ತು, ಅದು ನಿಜ 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 ಅಂತ ನಂಬಿದಾಗ, ತುಂಬಾ ಸಲ ಒತ್ತಿ ಒತ್ತಿ ನಂಬಿದಾಗ ನನ್ನ ಒಳಗಡೆ ಇರ್ತಕ್ಕಂಥ ಮನಸ್ಸು ಏನೂ ಪ್ರಶ್ನೆ ಮಾಡದೆ ಅದನ್ನ ನಂಬಿಡುತ್ತೆ. ಅದು ಸುಳ್ಳಾಗಿರ್ಬೋದು, ಅದು ನಿಜಾನೂ ಆಗಿರ್ಬೋದು. ಅದು ಪ್ರಶ್ನೆ ಮಾಡಲ್ಲ ನನ್ನ ಒಳ ಮನಸ್ಸು ಯಾವತ್ತೂನು. ಹೊರ ಮನಸ್ಸು ಮಾತ್ರ ಪ್ರಶ್ನೆ ಮಾಡತ್ತೆ, ಇದು ಓಕೆನಾ, ಇದು ಸರಿನಾ, ಇದು ತಪ್ಪಾ. ನಿನ್ನ ಒಳಗಡೆ ಇರತಕ್ಕಂತ ಒಂದು ಮನಸ್ಸು ನಿನ್ನನ್ನ ವಿತೌಟ್ ಕ್ವಶನ್ಸ್, ಏನೂ ಕ್ವಶನ್ಸ್ ಕೇಳದೆ ನೀನ್ ಏನನ್ನ ನಂಬ್ತಾ ಇದೆಯಾ ಹೊರಗಡೆಯಿಂದ, ಅದು ಕೂಡ ಅದನ್ನ ಸ್ವೀಕರಿಸುತ್ತೆ. ಸ್ವೀಕರಿಸಿ ಏನ್ ಮಾಡುತ್ತೆ, ಯೂನಿವರ್ಸ್ಗೆ ಕಳಿಸುತ್ತೆ. ಯೂನಿವರ್ಸ್ ಅಲ್ಲಿ ಇರ್ತಕ್ಕಂತ ಶಕ್ತಿ ಅದನ್ನ ರಿಯಾಲಿಟಿ ಮಾಡುತ್ತೆ. ಇಷ್ಟೇ ನಡೀತಕ್ಕಂಥದ್ದು ಪ್ರತಿಯೊಬ್ಬ ಜೀವನದಲ್ಲೂ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂದ್ರೆ ಇಲ್ಲೇ ನಾವು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡ್ತೀವಲ್ಲ, ಅಲ್ಲಿ ಜಾಗೃತವಾಗಿರ್ಬೇಕು. ಎಷ್ಟು ಜಾಗೃತವಾಗಿರ್ತೀವೋ ಅಷ್ಟು ಮಿರಾಕಲ್ಸ್ ನಡೀತಾ ಹೋಗುತ್ತೆ. ಈ ಜಾಗೃತ ಸ್ಥಿತಿ ಯಾವಾಗ ಬರುತ್ತೆ, ಧ್ಯಾನ ಸಾಧನೆಯನ್ನ ಹೆಚ್ಚು 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 ಮಾಡ್ತಾ ಹೋದಾಗ, ನಾನು ಒಂದು ವಿಷಯವನ್ನ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ಇಮಿಡಿಯೇಟ್ ನಾವು ಚೆಕ್ ಮಾಡ್ತೀವಿ, ಇದು ಸರಿನಾ ಇಲ್ಲ ತಪ್ಪಾ. ತಪ್ಪಿದ್ರೆ ಅಲ್ಲೇ ಕೈ ಬಿಟ್ಟು ಬಿಡ್ಬೇಕು. ಅಷ್ಟು ಜಾಗೃತ ಆಗ್ತೀವಿ. ಮನಸ್ಸನ್ನ ಏನಕ್ಕೆ ಹೋಲಿಸ್ತೀವಿ ಗೊತ್ತಾ ನಾವು, ಒಂದು ಮೈದಾನಕ್ಕೆ ಹೋಲಿಸ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಮೈದಾನ ಇದ್ದಂಗೆ. ನಾನು ಹೊರಗಡೆಯಿಂದ ಏನ್ ಬೀಜವನ್ನ ಆ ಮೈದಾನದಲ್ಲಿ ಬಿತ್ತೀನಿ, ಅದರದೇ ಬೆಳೆಯನ್ನ ತಗೊಂತೀನಿ, ಅದರದೇ ಫಸಲು ಸಿಗುತ್ತೆ. ಅದ್ ನಿಮ್ಮ ಆಪ್ಷನ್. ನೀನಲ್ಲಿ ಮುಳ್ಳಿನ ಗಿಡದ ಬೀಜ ಆದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಸುಂದರವಾದ ಹೂವಿನ ಗಿಡದ ಬೀಜ ಆದ್ರೂ ಹಾಕ್ಬೋದು. ಎರಡು ನಿನ್ ಕೈಯಲ್ಲಿದೆ. ಸೊ ನಾನು ಯಾವ್ದನ್ನ ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ ಬಿತ್ತನೆ ಮಾಡ್ತೀನಿ, ಅದರ ಫಸಲನ್ನ ನಾನು ಪಡಿತಾ ಹೋಗ್ತೀನಿ. ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಬೀಜ ಬಿತ್ತೋದು ಅಂದ್ರೆ ಒಂದು ಆಲೋಚನೆಯನ್ನ ಬಿತ್ತುವಂಥದ್ದು. ನಾನು ಹೊರಗಡೆಯಿಂದ ಏನ್ ಆಲೋಚನೆ ಬಿತ್ತನೆ ಮಾಡ್ತಾ ಇದ್ದೀನಿ, ಅದ್ ನಾನು ಒಳಕ್ ಹೋಗುತ್ತೆ ಅಂತ ಗೊತ್ತು. ಸೊ ನಾನು ಇಲ್ಲೇ ಏನ್ ಮಾಡ್ಬೇಕು, ಇದನ್ನ ಒಳಗ್ ಕಳಿಸ್ಬೇಕಾ ಬೇಡ್ವಾ, ಇಲ್ಲೇ ಚೆಕ್ ಮಾಡ್ಕೊಂಡಾಗ ಅದ್ಭುತಗಳು ನಡೀತಾವೆ. ಇಲ್ಲ ಅಂದ್ರೆ ಬಂದಿದ್ದ ಎಲ್ಲವನ್ನ ಮನಸ್ಸಿಗೆ ನಾವು ಗುಲಾಮೃತರ ಆಗ್ಬಿಟ್ಟು ಅದೇನೇನ್ ಹೇಳುತ್ತೋ ಎಲ್ಲವನ್ನ ನಂಬಿ ಒಳಗ್ ಕಳಿಸ್ತಾ ಇದ್ರೆ ಅದು ಒಂದು ಕಸದ ಬುಟ್ಟಿ ಆಗುತ್ತೆ. ಸೊ ಮನಸ್ಸು ಹೇಳುತ್ತೆ ನಮ್ಗೆ 108 ಕೊಡುತ್ತೆ ಆಪ್ಷನ್. ಅದು ನಿನ್ ಕೈಯಲ್ಲಿದೆ, ನೀನ್ ಅದನ್ನ ರಿಸೀವ್ ಮಾಡ್ಕೋಬೇಕಾ ಬೇಡ್ವಾ. ನನ್ಗಿದ್ ಬೇಡ್ವಾ, ಓಕೆ ಡಿಲೀಟ್, ಅಲ್ಲೇ ಡಿಲೀಟ್ ಮಾಡಿ ಆ ಥಾಟನ್ನ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಡಿಲೀಟ್ ಮಾಡ್ಬಿಡ್ಬೇಕು. ಮತ್ತೆ ಅದ್ರ ಹಿಂದೆ ಹೋಗ್ಬಾರ್ದು. ಅದು ನೆಗೆಟಿವ್ ಅನ್ನಿಸ್ತಾ, ಅಪಾಯಕಾರಿ ಅನ್ನಿಸ್ತಾ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವಾ 4 ರೀತಿಯ ಆಲೋಚನೆಗಳು, ಅಲ್ಲೇ ಡಿಲೀಟ್ ಮಾಡಿ ಬಿಟ್ಟಾಕ್ಬೇಕು. ನೆಕ್ಸ್ಟ್ ಆಲೋಚನೆ ಬರ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ ಅಥವಾ ಅದ್ಭುತ ಬರ್ತಾ ಇದೆ, ಓಕೆ ಇದು ನನಗ್ ಬೇಕು, ನನ್ನ ಲೈಫಲ್ಲಿ ಇದು ಬೇಕು ಅಂತ ಅಂದಾಗ ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಂಬಿ, ದೃಢವಾಗಿ ನಂಬಬೇಕು. ನಾನ್ ಪ್ರಜ್ಞಾಪೂರ್ವಕವಾಗಿ ಯಾವುದನ್ನ ದೃಢವಾಗಿ ನಂಬ್ತೀನಿ, ವಿತೌಟ್ ಕ್ವಶನ್ ಇರ್ಬೇಕು ಅದ್ರಲ್ಲಿ. ಕೆಲವ್ರು ಮಾಡ್ತಾರೆ, ಕೆಲವ್ರಿಗೆ ಒಂದಷ್ಟು ಕೆಲ್ಸಗಳು ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅಲ್ಲಿ ಪ್ರಶ್ನೆಗಳಿರುತ್ತವೆ, ಈ ಕೆಲ್ಸ ನಂಗೆ ಆಗುತ್ತೋ ಇಲ್ವೋ, ಅವ್ರಿಗೆ ನಂಬಿಕೆ ಇರಲ್ಲ.
ಸೊ ಫಸ್ಟ್ ನಂಬಿಕೆ ಮತ್ತೆ ಆತ್ಮವಿಶ್ವಾಸ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು ಗೆಸ್ಟೆಡ್ ಅಧಿಕಾರಿ ಆಗ್ತೀನಿ, ಖಂಡಿತ ಹಾಗೆ ಆಗ್ತೀನಿ. ಇಷ್ಟೇ ಥಾಟ್ ಇರ್ಬೇಕು. ಅದ್ರ ಮೇಲೆ ಒಂದು ಡೌಟ್ ಇರಬಾರ್ದು, ಒಂದು ಕ್ವಶನ್ ಮಾರ್ಕ್ ಇರಬಾರ್ದು. ಆ ತರ ಇದ್ದಾಗ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಈಸಿಯಾಗಿ ತಗೊಳುತ್ತೆ. ನಿನ್ಗೆ ಗೊಂದಲ ಇದೆ ಅಂದ್ರೆ ಅದು ತಗೊಳೋದಕ್ಕೆ ಇಷ್ಟಪಡಲ್ಲ, ಅಲ್ಲೂ ಗೊಂದಲನೇ ಇರುತ್ತೆ. ಸೊ ಇಲ್ಲಿ ಒಳ್ಳೆಯ ಆಲೋಚನೆಯ ಬೀಜವನ್ನ ಬಿತ್ತಿ ಆಗ ನಂಬಕ್ ಸ್ಟಾರ್ಟ್ ಮಾಡಿದಾಗ ಅದು ಏನ್ ಮಾಡುತ್ತೆ, ಒಳಗಡೆ ಇರೋ ಮನಸ್ಸು ನಂಬಕ್ಕೆ ಶುರು ಮಾಡುತ್ತೆ. ನಂಬಕ್ಕೆ ಶುರು ಮಾಡಿ 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 ಅದನ್ನ ವಿಶ್ವಕ್ಕೆ ಕಳ್ಸುತ್ತೆ. ಓ, ಇದು ನಿಜ 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 ಅಂತ. ಅವಾಗ ವಿಶ್ವದಲ್ಲಿರ್ತಕ್ಕಂಥ ಶಕ್ತಿ ಆ ನಿಜವನ್ನ ನಮ್ ಕಡೆಗೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಅವಕಾಶಗಳನ್ನ ಕಳಿಸ್ಕೊಡುತ್ತೆ. ಆಗ ನಮ್ ಲೈಫಲ್ಲಿ ನಾವೇನ್ ಅನ್ಕೊಂಡ್ರು ಅಚೀವ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಹೇಳ್ತೇವೆ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನ್ನ ಜೀವನದ ನಿಜವಾದ ಸೃಷ್ಟಿಕರ್ತ ನೀನೆ, ಬೇರೆ ಯಾರು ಅಲ್ಲ. ಬ್ರಹ್ಮ ಬಂದು ಹಣೆ ಬರಹ ಬರ್ದಿಲ್ಲ, ಏನೆಲ್ಲವನ್ನ ಯಾರು ಬರ್ದಿಲ್ಲ, ನಾನೇ ಬರ್ಕೊಂತ ಇದ್ದೀನಿ. ಇವತ್ ನಾನು ಏನ್ ಬರ್ಕೊಂಡಿದ್ದೀನಿ, ನನ್ನ ಭವಿಷ್ಯದಲ್ಲಿ ಅದನ್ನ ಅನುಭವಿಸ್ತಾ ಹೋಗ್ತೀನಿ. ನೀವು ಚೆಕ್ ಮಾಡ್ಕೋಬೇಕಿದನ್ನೆಲ್ಲ. ಹೇಗೆ ಅಂದ್ರೆ, ನೀವ್ ಹಿಂದೆ ಏನೇನೆಲ್ಲ ಯೋಚನೆ ಮಾಡಿದ್ರಿ ಅದನ್ನ ಇವತ್ತು ಅನುಭವಿಸ್ತಿದ್ದೀರ. ಇವತ್ತೇನೇನೆಲ್ಲ ಯೋಚನೆ ಮಾಡ್ತೀರಿ ಅದನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅನುಭವಿಸ್ತೀರ. ಇಷ್ಟೇ ಲೈಫ್. ಸೊ ನಮ್ಗಿದೆಲ್ಲ ಸತ್ಯಗಳು ಅರಿವಾಗಿದೆ, ಗೊತ್ತಾಗಿದೆ. ಹಂಗಂತ ಹೇಳಿ ನಾವು ಎಂತಹ ಸಂಕಲ್ಪಗಳನ್ನ ಇಟ್ಕೋಬೇಕು, ಎಂತಹ ಅಫರ್ಮೇಶನ್ಸ್ ಅನ್ನ ಇಟ್ಕೋಬೇಕು, ವಿಶ್ವಕ್ಕೆ ಒಳ್ಳೇದಾಗ್ತಕ್ಕಂಥದ್ದನ್ನ ಹೇಳ್ಕೋಬೇಕು. ನಾವು ಸಣ್ಣ ಕಾರ್ ಬೇಕು, ಬಂಗ್ಲೆ ಬೇಕು ಅಂತ ಎಲ್ಲ ಧ್ಯಾನ ಮಾಡೋಂಥದ್ದಲ್ಲ. ಯಾವತ್ತೂ ವಿಶ್ವ ಕಲ್ಯಾಣ ಆಗ್ಲಿ ಅಂತ ಧ್ಯಾನವನ್ನ ಮಾಡಿದಾಗ, ಅಂತಹ ಸಂಕಲ್ಪಗಳನ್ನ ಇಟ್ಕೊಂಡಾಗ ಅದ್ರಲ್ಲಿ ನಾವು ಕೂಡ ಬರ್ತೀವಿ. ನಮ್ಗೆ ಒಳ್ಳೇದಾಗೇ ಆಗುತ್ತೆ ಖಂಡಿತ. ಸೊ ಈ ಅಫರ್ಮೇಶನ್ಸ್ ನ ಯಾವ ಟೈಮಲ್ಲಿ ಹೇಳ್ಕೋಬೇಕು ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಬೆಳಿಗ್ಗೆ ಮತ್ತೆ ರಾತ್ರಿ. ಯಾಕೆ ನಾವ್ ಎಲ್ಲಾ ಕೆಲ್ಸಗಳಿಗೂ ಬೆಳಿಗ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ? ಆಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫುಲ್ ಆಕ್ಟಿವ್ ಆಗಿರುತ್ತೆ. ರಾತ್ರಿ ಎಲ್ಲ ರೆಸ್ಟ್ ಮಾಡಿರುತ್ತೆ. ರಾತ್ರಿ ರೆಸ್ಟ್ ಮಾಡಿದ್ರು ಅದು ಆಕ್ಟಿವ್ ಆಗೇ ಇರುತ್ತೆ. ಎದ್ದ ತಕ್ಷಣ ಮತ್ತೆ ಮಲ್ಗಕ್ಕೂ ಮುಂಚೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್, ಪವರ್ಫುಲ್. ಆವಾಗ ನಮ್ಮ ಶಕ್ತಿಗಳನ್ನ ಬಳಸ್ಕೋಬೇಕು ನಾವು. ಅದಕ್ಕೆ ಏನೇನ್ ಹೇಳ್ಬೇಕಂತ ಟೈಮಲ್ಲಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ಆನಂದ ಇದೆ, ನಾನು ಎಲ್ಲವನ್ನ ಅಚೀವ್ ಮಾಡ್ತೀನಿ, ನಾನು ಧ್ಯಾನ ಪ್ರಚಾರ ಮಾಡ್ತೀನಿ. ಇಂತಹ ಅಫರ್ಮೇಶನ್ಸ್ ಅನ್ನ ಬೆಳಿಗ್ಗೆ ಎದ್ದ ತಕ್ಷಣ ಮಲ್ಗಕ್ಕೂ ಮುಂಚೆ ಯಾರು ಹೇಳ್ಕೊಳ್ತಾ ಹೋಗ್ತೀರಾ ಅವ್ರ ಲೈಫಲ್ಲಿ ಹ್ಯಾಪಿನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವೇನ್ ಬೇಕೋ ಸೇರಿಸ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ನೋವುಗಳಿದ್ರೆ ಆ ಭಾಗವನ್ನ ನೆನಪಿಸ್ಕೊಂಡು, ನನಗೆ ಕಾಲಿನ ಈ ಭಾಗ ಆರೋಗ್ಯಕರವಾಗಿದೆ, ಆರಾಮವಾಗಿದೆ, ಈ ತರ ಹೇಳ್ತಾ ಹೋಗಿ ನೋಡಿ, ಆ ನೋವುಗಳೇ ಮಾಯ ಆಗ್ಬಿಡುತ್ತೆ. ಅಷ್ಟು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಡೇ ಅಂಡ್ ನೈಟ್, ಎದ್ದ ತಕ್ಷಣ ಮತ್ತೆ ಮಲ್ಗಕ್ಕೂ ಮುಂಚೆ. ಸೊ ನಾನು ಅದಕ್ಕೆ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ, ಅಂತ ಟೈಮಲ್ಲಿ ನೀವು ಬೇರೆ ಮೊಬೈಲ್ ವಿಡಿಯೋಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಅಥವಾ ಅನವಶ್ಯಕವಾಗಿ ನೆಗೆಟಿವ್ ಆಗಿರ್ತಕ್ಕಂಥದ್ದು ಏನನ್ನು ನೋಡ್ಬೇಡಿ ಜಾಸ್ತಿ ಮಲ್ಗಕ್ಕೂ ಮುಂಚೆ ಮತ್ತೆ ಎದ್ದ ತಕ್ಷಣ. ಅವತ್ತೆಲ್ಲ ಅದೇ ಇರುತ್ತೆ ನಿಮ್ ಮನ್ಸಲ್ಲಿ. ಬೇಕಾದ್ರೆ ಚೆಕ್ ಮಾಡಿ ಒನ್ ಡೇ. ನೀವ್ ಯಾವ್ದನ್ನ ರಾತ್ರಿ ನೋಡಿರ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಇರುತ್ತೆ. ಮತ್ತೆ ಯಾವ್ದನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಾ, ಅವತ್ತಿನ ಡೇ ಎಲ್ಲ ಅದೇ ನಡೆಯುತ್ತೆ. ಸೊ ನಿಮ್ ಡೇ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಅಫರ್ಮೇಶನ್ಸ್ ಚೆನ್ನಾಗಿರ್ಬೇಕು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಹೇಗ್ ಬಳಸ್ಕೋಬೇಕು ಅನ್ನೋದು ತಿಳ್ಕೊಂಡ್ರೆ, ಧ್ಯಾನವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಎಲ್ಲವೂ ಸಹ ತನ್ನಷ್ಟಕ್ಕೆ ತಾನೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ, ನನಗೆ ಕೊಟ್ಟಂತ ಅವಕಾಶದಲ್ಲಿ ನನ್ನ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ PSSM ಮೈಸೂರು ಇವರ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.